शुक्लाम्बरधरं चतुर्भुजं प्रसन्नवदनं ध्यायेत् सर्वविघ्नोपशान्तये। प्रणवार्थाय शुद्धज्ञानैकमूर्तये ಸರಿಗಮ ಪದನಿ ಸಾವಿರದ ಶರಣು. ಡಾಕ್ಟರ್
ಪುಟ್ಟರಾಜರಿಗೆ ಜನ್ಮ ನೀಡಿದ ಸಿದ್ದಮ್ಮ ತಾಯಿಗೆ ಶತಶತ ಕೋಟಿ ಪ್ರಣಾಮಗಳು. ತಂದೆ ರೇವಯ್ಯ ವೆಂಕಟಾಪುರ ಮಠ್, ಸಾತ್ವಿಕ, ಹಾನಗಲ್ ತಾಲೂಕಿನ ದೇವರ ಹೊಸಪೇಟ ಎಂಬ ಹಳ್ಳಿಯವರು. ತಾಯಿ ಸಿದ್ದಮ್ಮ ಹಾವೇರಿ ಜಿಲ್ಲೆಯ ದೇವಗಿರಿ ಎಂಬ ಊರಿನವರು. ಇವರ ಪುಣ್ಯ ಗರ್ಭದಲ್ಲಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರು ದಿನಾಂಕ 3/3/1914 ಜನಿಸಿದರು. ಈ ಮುದ್ದು ಕುವರ ಈಗ ಲೋಕವಂದೇ, ಸಂಗೀತ ಸಾಮ್ರಾಟದ ಚಕ್ರವರ್ತಿ, ಅಂಧ ಅನಾಥ ಅಂಗವಿಕಲರ ಮಾನಸ ತಂದೆ ಮತ್ತು ಗುರುವಾಗಿ ಸಂಗೀತ ವಿದ್ಯಾ ದಾಸೋಹಿಯಾಗಿರುವ ಈ ಗುರುತರ ಕಾರ್ಯ ಯಾರಿಂದಲೂ ಆಗದೆಂದು ಭಗವಂತ ಪುಟ್ಟನನ್ನು ನಿನ್ನ ಪಾವನ ಗರ್ಭದಲ್ಲಿ ಇರಿಸಿದನೇನೋ. ನೀನೇ ಇದಕ್ಕೆಲ್ಲ ಮೂಲ ಸೆಲೆ ತಾಯಿ. ಯಾವ ಶುಭ ಮುಹೂರ್ತದಲ್ಲಿ ಅಮೃತ ಪುತ್ರನನ್ನು ಹೆತ್ತು ಲೋಕದುಡಿಗೆ ಕಾಣಿಕೆಯಾಗಿ ನೀಡಿದ ತಾಯಿ ಸಿದ್ದಮ್ಮಳಿಗೆ ಶತಶತ ಕೋಟಿ ಪ್ರಣಾಮಗಳು. ಪುಟ್ಟರಾಜ ಜೋ ಕಂದ ಜೋ ಜೋ, ಪುಟ್ಟರಾಜ ಜೋ ಲಾಲಿ ಜೋ ಜೋ, ಮುಗ್ಧತೆಯೇ ನೈವೇತ್ತ ಮಾನವೀಯತೆಯ ಕಂದ ಜೋ ಜೋ, ಮುಗ್ಧತೆಯೇ ನೈವೇತ್ತ ಮಾನವೀಯತೆಯ ಕಂದ ಜೋ ಜೋ, ನಾದ ಲೋಕದ ವೇದ ಧರೆಗೆ ಕರೆ ತಂದ ಮಂದ ಜೋ ಜೋ, ನಾದ ಲೋಕದ ವೇದ ಧರೆಗೆ ಕರೆ ತಂದ ಮಂದ ಜೋ ಜೋ, ಪುಟ್ಟರಾಜ ಜೋ ಕಂದ ಜೋ ಜೋ, ಪುಟ್ಟರಾಜ ಜೋ ಲಾಲಿ ಜೋ ಜೋ. ಮಗು ಪುಟ್ಟಯ್ಯನ ಜೊತೆ ಸಿದ್ದಮ್ಮ ತಾಯಿಯ ವಾತ್ಸಲ್ಯದ ಕ್ಷಣಗಳು. ಸಪ್ತ ಸ್ವರಗಳ ಅನನ್ಯ ಸಾಧಕ ಶಿರೋಮಣಿ ಲೋಕವಂದೇ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರು ಹಳ್ಳಿಯ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಹಳ್ಳಿಯ ಮನೆಯಲ್ಲಿ ವಾಸವಾಗಿದ್ದರು. ಕಪ್ಪು ಹಂಚಿನ ಮಣ್ಣಿನ ಗೋಡೆ ಮನೆ. ಆ ಮನೆಯಲ್ಲಿ ಪಡಸಾಲಿ, ಅಡಿಗೆ ಮನೆ, ಒಲೆ, ಗಡಗಿ ಸಾಮಗ್ರಿಗಳು, ಹಿತ್ತಲು, ಅಂಗಳ ಇದೆ. ಈಗಲೂ ಆ ಮನೆ ಸಗಣಿಯಿಂದ ಸಾರಿಸಿದ ನೆಲ. ಆ ಮನೆ ಕಾಲ ಕಾಲಕ್ಕೆ ತಕ್ಕಂತೆ ಅಳವಡಿಸಿಕೊಂಡಿಲ್ಲ. ಆಗಿನ ಸಂಸ್ಕೃತಿ, ಮುಗ್ಧತೆ, ಸರಳ ಸ್ವಭಾವ ಈಗಲೂ ಅಜ್ಜನವರ ಮನೆಯ ಶೃಂಗಾರ. ಜಗತ್ತಿನ ಎಲ್ಲ ತಾಯಂದಿರು ತಮ್ಮ ಹೆತ್ತ ಮಕ್ಕಳನ್ನು ಪ್ರೀತಿಸುವಂತೆ ತಾಯಿ ಸಿದ್ದಮ್ಮಳು ಕೂಡ ಅಂತಹ ಮನೆಯಲ್ಲಿ ಇದ್ದುಕೊಂಡು ಆ ಮುದ್ದು ಕುವರನ ಬೇಕು ಬೇಡಗಳನ್ನು ಪೂರೈಸುತ್ತಾ, ಎತ್ತಿ ಆಡಿಸುತ್ತಾ, ನಗಿಸುತ್ತಾ, ಜಳಕ ಮಾಡಿಸುತ್ತಾ, ಅಂಗಿ ಚೊಣ್ಣ ಹಾಕುತ್ತಾ, ಆ ಮಗುವಿನ ಮುಗ್ಧ ನಗು ಆಟ ಪಾಠಗಳಲ್ಲಿ ಬೆರೆಯುತ್ತಾ, ನೋಡುತ್ತಾ, ಆನಂದಿಸುತ್ತಾ, ಯಾವ ಚಿಂತೆಯೂ ಇಲ್ಲದೆ ಮಗುವಿನ ಜೊತೆ ಸುಖವಾಗಿ ದಿನಗಳನ್ನು ಕಳೆಯುತ್ತಿದ್ದಳು ಸಿದ್ದಮ್ಮ ತಾಯಿ. ದೈವದ ಕರುಣೆಯು ನನಗೆ ನೀ ದೊರಕಿದೆ, ಮಮತೆಯ ಸರಿಗಮ ಹೃದಯದೇ ಮೀಟಿದೆ. ದೈವದ ಕರುಣೆಯು ನನಗೆ ನೀ ದೊರಕಿದೆ, ಮಮತೆಯ ಸರಿಗಮ ಹೃದಯದೇ ಮೀಟಿದೆ. ಮಗು ಪುಟ್ಟಯ್ಯನಿಗೆ ಕಣ್ಣು ಬೇನೆ ತಗುಲಿತು. ಆದರೆ ಒಂದು ದಿನ ಮನೆ ಮಂದಿಗೆಲ್ಲ ಕಣ್ಣು ಬೇನೆ ತಗುಲಿತು. ಪುಟ್ಟಯ್ಯ ಆಗ ಕೇವಲ 3 ಇಲ್ಲವೇ 4 ವರ್ಷದವನಿರಬೇಕು. ಏನು ಅರಿಯದ ಮುಗ್ಧ ಮಗುವಿಗೂ ಕಣ್ಣು ಬೇನೆ ತಗುಲಿತು. ಮನೆಯಲ್ಲಿ ಎಲ್ಲರೂ ಕಣ್ಣು ಬೇನೆಯಿಂದ ಮುಕ್ತರಾಗಿ ಗುಣಮುಖರಾದರು. ಆದರೆ ಅಜ್ಜನ ಕಣ್ಣು ಗುಣವಾಗದ್ದರಿಂದ ಕಂಡು ತಾಯಿ ಸಿದ್ದಮ್ಮ ಗಾಬರಿಯಾಗಿ ಗೌಂಟಿ ವೈದ್ಯನ ಹತ್ತಿರ ಕರೆದುಕೊಂಡು ಹೋದಳು. ಆ ದಿನಗಳಲ್ಲಿ ಗೌಂಟಿ ವೈದ್ಯ ಹೇಳಿದ್ದೇ ರೋಗ, ಕೊಟ್ಟಿದ್ದೇ ಔಷಧ. ಜನ ಅವನ ಮೇಲೆ ನಂಬಿಕೆ, ವಿಶ್ವಾಸ. ಆತ ಹೀರೆ ಎಲೆಯಿಂದ ಕಣ್ಣಿನ ಪಿಚ್ಚನ್ನು ಒರೆಸಿರೆಂದು ಹೇಳಿದ. ತಾಯಿ ಹಾಗೇ ಮಾಡಿದಳು. 15-20 ದಿನ ಕಳೆದರೂ ಮಗು ಕಣ್ಣು ತೆರೆಯಲೇ ಇಲ್ಲ. ಹೆತ್ತ ತಾಯಿ ಸಿದ್ದಮ್ಮಳಿಗೆ ಒಳಗೆ ಸಂಕಟ, ಗಾಬರಿ, ಚಡಪಡಿಸುತ್ತಾ, ಒದ್ದಾಡುತ್ತಾ ಸಮಾಧಾನವೇ ಇಲ್ಲ. ಮಗು ಪುಟ್ಟಯ್ಯ ಕಣ್ಣು ಕಳೆದುಕೊಂಡಿದ್ದು ಸಿದ್ದಮ್ಮಳಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಒಂದು ದಿನ ದುರುಗು ಮುರುಗಿಯರು ದುರ್ಗಮ್ಮನ ಗುಡಿಯನ್ನು ಅಜ್ಜನವರ ಅಂಗಳದಲ್ಲಿ ಇಳಿಸಿದರು.
ಊರ ಮಹಿಳೆಯರು ಮರದಲ್ಲಿ ಅಕ್ಕಿ ತಂದು ತಮ್ಮ ಅಭಿಷ್ಟೆ ಈಡೇರಿಸಿಕೊಳ್ಳಲು ಅಂಗಳದಲ್ಲಿ ಬಂದು ಸೇರಿದರು. ಸಿದ್ದಮ್ಮ ಮಗುವನ್ನು ಬಗಲಲ್ಲಿ ಇರಿಸಿಕೊಂಡು ಬಂದಳು. ದುರುಗು ಮುರುಗಿಯರು ಬಾರಕೋಲಿನಿಂದ ತನ್ನ ಮೈಗೆ ಹೊಡೆದುಕೊಳ್ಳುತ್ತಾ ಜೋರಾಗಿ ಬಾರಿಸಿದ ಗಂಟೆಯ ನಾದಕ್ಕೆ ಅಂಜಿ ಬಾಲಕ ಪುಟ್ಟಯ್ಯ ಕ್ಷಣಾರ್ಧದಲ್ಲೇ ಕಣ್ಣು ತೆರೆದು ಮುಚ್ಚಿದ. ಕಣ್ಣು ತುಂಬ ಬಿಳಿ ಆವರಿಸಿದ್ದನ್ನು ಸಿದ್ದಮ್ಮ ಮತ್ತು ನೆರೆದ ಮಹಿಳೆಯರು ನೋಡಿ ದಂಗಾದರು. ತಾಯಿಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ದುಃಖದ ಕೋಡಿ ಹರಿಯಿತು. ಆಗಲೇ ಅಜ್ಜನಿಗೆ ಕಣ್ಣು ಕಾಣುವುದಿಲ್ಲವೆಂದು ಎಲ್ಲರಿಗೂ ತಿಳಿಯಿತು. ಕಣ್ಣು ಕಾಣದ ನನ್ನ ಮುಗ್ಧ ಮಗುವಿನ ಮುಂದಿನ ಭವಿಷ್ಯವೇನು ಎಂದು ತಂದೆ ರೇವಯ್ಯ ಮಗನ ಸಲುವಾಗಿ ಚಿಂತೆ ಮಾಡುತ್ತಾ ಮಾಡುತ್ತಾ ಹೊಟ್ಟೆ ಬ್ಯಾನಿ ಹಿಡಿದು ತೀರಿಕೊಂಡರು. ಬಾಲಕ ಪುಟ್ಟಯ್ಯನ ಸಂಗೀತ ಜ್ಞಾನ ಕಂಡು ಬೆರಗಾದ ಮಾವ. ಅಜ್ಜನವರ ಬಾಹ್ಯ ಕಣ್ಣುಗಳು ಮುಚ್ಚಿದವು. ಒಳಗಣ್ಣು ಜ್ಯೋತಿ ಬೆಳಗಿತು. ಸುಪ್ತಾವಸ್ಥೆಯಲ್ಲಿದ್ದ ಪೂರ್ವ ಜನ್ಮಗಳ ಕೂಡಿಟ್ಟ ಸಂಗೀತ ಜಾಗೃತಗೊಳ್ಳ ಹತ್ತಿತು. ಅಂಧ ಬಾಲಕ ಬೆಳೆದ ದೇವಗಿರಿ. ಅಂಧ ಬಾಲಕ ಬೆಳೆದ ದೇವಗಿರಿ ಸೋದರ ಮಾವನ ವಾತ್ಸಲ್ಯದಲ್ಲಿ. ಸಂಗೀತ ತತ್ವಪದ ಭಜನೆ ಮಾವನ ಮನೆ ಪಾಠಶಾಲೆಯಲ್ಲಿ. ಬಾಲ ಪ್ರತಿಭೆಯನ್ನರಿತ ಮಾವ ಬೆಳೆಯ ಸಿರಿಯನ್ನು ಹೊತ್ತು ತಂದ ಗಾಯನಾಚಾರ್ಯ ಪಂಡಿತ ಅಭಿಧಾನಿ ಗದುಗಿನ ಪಂಚಾಕ್ಷರಿ ಬಳಿಗೆ. ಗುರು ಶಿಷ್ಯರ ಪ್ರಥಮ ಮಿಲನ. ಪುಟ್ಟಯ್ಯ, ನೀ ಸಾಮಾನ್ಯ ಬಾಲಕನಲ್ಲ. ಗುರುವಿಲ್ಲದೆ ಶಾಸ್ತ್ರಬದ್ಧವಾಗಿ ಪೇಟಿ ನುಡಿಸುತ್ತಿ ಎಂದರೆ ನೀ ಸಂಗೀತ ಸಿದ್ಧಿ ಪಡೆದುಕೊಂಡೇ ಬಂದಿರುವಿ. ನನ್ನ ಕುಲದ ಬೆಳಕು ನೀನು. ಗುರುವಿನಿಂದ ಸಂಗೀತ ನೀರುಣಿಸಬೇಕೆಂದು ನಿರ್ಧರಿಸಿ ಅಜ್ಜನವರು ಕೇವಲ 8 ವರ್ಷದವರಿದ್ದಾಗ ಪೂಜ್ಯ ಪಂಡಿತ ಪಂಚಾಕ್ಷರ ಗವಾಯಿಗಳವರ ಶಿಷ್ಯತ್ವ ಪಡೆದ ಕ್ಷಣಗಳು. ಪುಟ್ಟಯ್ಯ, ನಿನ್ನ ಬರುವಿಗಾಗಿ ಹಂಬಲಿಸಿ ಕುಳಿತಿರುವೆ ಬಾ ಪುಟ್ಟ ಎಂದಪ್ಪಿಕೊಂಡಿತು ಗಾನಯೋಗಿ ಆತ್ಮ. ಇದನ್ನರಿತ ಸಿದ್ದಮ್ಮ ಹರಿಸಿದಳು ತವರಿನಲಿ. ಬಾಲಕ ಪುಟ್ಟಯ್ಯ ಗುರುವಿನಡಿ. ಬಾಲಕ ಪುಟ್ಟಯ್ಯ ಗುರುವಿನಡಿ ಉಭಯ ಗಾನ, ಸಕಲ ವಾದ್ಯ ವಿದ್ಯೆ, ನ್ಯಾಯಶಾಸ್ತ್ರ, ವೇದಾಂತ, ಪರಿಭಾಷಾ, ತ್ರಿಭಾಷೆಯಲ್ಲಿ ಕೋವಿದನಾದ ಮರಿಪುಟ್ಟ. ತೀಕ್ಷ್ಣಮತಿ ಸರಸ್ವತಿ ವರಸುತ. ತೀಕ್ಷ್ಣಮತಿ ಸರಸ್ವತಿ ವರಸುತ ಕೇವಲ 14 ವರ್ಷದಲ್ಲಿ ಶಾಸ್ತ್ರೀಯ ಸಂಗೀತ ಸಾಹಿತ್ಯದಲ್ಲಿ ವಿದ್ಯೆಯ ಜ್ಞಾನಗಿರಿಯಾಗಿ ಬೆಳೆದ. ಗುರು ಪಂಚಾಕ್ಷರ ಗರಡಿ ಮನೆಯಲ್ಲಿ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ. ಯಾವ ಜನ್ಮದ ಪುಣ್ಯವೇ. ಭಾರತೀಯ ಸಂಗೀತ ಇತಿಹಾಸದಲ್ಲಿ ಸಂಚಾರಿ ಸಂಗೀತ ಪಾಠಶಾಲೆಯ ಯೋಗದಾನ ಮಹತ್ವ. 1914ರಲ್ಲಿ ಸಂಚಾರಿ ಸಂಗೀತ ಪಾಠಶಾಲೆ ಪ್ರಾರಂಭವಾಯಿತು. ಇದರ ಉಸ್ತುವಾರಿ ಜವಾಬ್ದಾರಿಯನ್ನು ಗುರು ಪಂಡಿತ ಪಂಚಾಕ್ಷರ ಗವಾಯಿಗಳವರು ವಹಿಸಿಕೊಂಡಿದ್ದರು. ಇಂದಿಗೆ ಆ ಶಾಲೆಗೆ 100 ವರ್ಷಗಳು ತುಂಬಿದವು. ಬ್ರಿಟಿಷರ ಕಾಲದಲ್ಲಿ ಸಂಚಾರಿ ಸಂಗೀತ ಪಾಠಶಾಲೆ ಜನ್ಮ ತಾಳಿದೆ. ಡಾಕ್ಟರ್ ಪುಟ್ಟರಾಜರು ಈ ಶಾಲೆಯ ವಿದ್ಯಾರ್ಥಿ. 1914ರಲ್ಲಿ ಆಗಿನ ಸರ್ಕಾರದ ಬಿಡಿಗಾಸಿನ ಸಹಾಯ ಸಹಕಾರವಿಲ್ಲದೆ ಕೇವಲ ಸಮಾಜದ ಆಸರೆಯಲ್ಲಿ ನಡೆಯುವ ಭಾರತ ಕಂಡ ಪ್ರಥಮ ಅದ್ಭುತ ಅಪರೂಪದ ಅಚ್ಚರಿ ಮೂಡಿಸುವ ಸಂಚಾರಿ ಸಂಗೀತ ಪಾಠಶಾಲೆ ಇದು. ಪಂಚಾಕ್ಷರ ಗವಾಯಿಗಳವರು ತಮ್ಮ ಶಿಷ್ಯ ಬಳಗವನ್ನು ಕಟ್ಟಿಕೊಂಡು ಒಂದು ಚಕ್ಕಡಿಯಲ್ಲಿ
ವಾದ್ಯ ಪರಿಕರಗಳು, ಇನ್ನೊಂದು ಚಕ್ಕಡಿಯಲ್ಲಿ ತಮ್ಮ ಅಂಧ ಅನಾಥ ಅಂಗವಿಕಲರು ಹಾಗೂ ಸಾಮಾನ್ಯ ಶಿಷ್ಯರನ್ನಿರಿಸಿ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಾ ಕರ್ನಾಟಕಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸಂಗೀತ ವಾದನ, ಸಾಹಿತ್ಯ, ಪುರಾಣ, ನಾಟಕ, ಕೀರ್ತನೆ ಮುಂತಾದ ಶಿಕ್ಷಣವನ್ನು ಉಳಿಸಿ ಬೆಳೆಸಿ ಪ್ರಚಾರ ಪ್ರಸಾರ ಮಾಡುತ್ತಾ, ವಿದ್ಯೆದಾನ ಮಾಡುತ್ತಾ, ಶಿಷ್ಯರಿಗೆ ಊಟ, ವಸತಿ, ಬಟ್ಟೆ, ಆರೋಗ್ಯದ ಕಾಳಜಿ ಮಾಡುತ್ತಾ, ಹೊಟ್ಟೆಗೆ ಹಿಟ್ಟು, ತಲೆಗೆ ಜ್ಞಾನ, ದೇಹಕ್ಕೆ ಬಟ್ಟೆ ಉಚಿತವಾಗಿ ನೀಡಿದ್ದು ನೋಡಿದರೆ ಒಂದು ಸಂಗೀತ ವಿಶ್ವವಿದ್ಯಾಲಯವು ಕೂಡ ಮಾಡದ ಸಾಧನೆ ಈ ಶಾಲೆ ಮಾಡಿದೆ. ಸೂರ್ಯ ಚಂದ್ರರಿರುವರೆಗೂ ಈ ಶಾಲೆಯ ಸಾಧನೆ ಮುಂದುವರಿಯುತ್ತದೆ. ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸಂಚಾರಿ ಸಂಗೀತ ಪಾಠಶಾಲೆ ಆಗಿನ ಕಾಲದ ಭಾರತದ ಪ್ರಥಮ ಸಂಚಾರಿ ಸಂಗೀತ ವಿಶ್ವವಿದ್ಯಾಲಯವೆಂದರೆ ತಪ್ಪಾಗಲಾರದು. ಗುರು ಪಂಚಾಕ್ಷರ ಗವಾಯಿಗಳವರೇ ಸಂಗೀತ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳು ಎನ್ನುವುದರಲ್ಲಿ ಸಂಶಯವಿಲ್ಲ. ಸಂಚಾರಿ ಸಂಗೀತ ಪಾಠಶಾಲೆಯಲ್ಲಿ ಇರುವಷ್ಟು ಸಂಗೀತ ವಿಭಾಗಗಳು ಈಗಿರುವ ಯಾವುದೇ ಸಂಗೀತ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲವೆಂದು ಹೇಳಬಹುದು. ಈ ಸಂಚಾರಿ ಪಾಠಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹಾಗೂ ಅಂತಾರಾಷ್ಟ್ರದಲ್ಲಿ ಹಾಡಿ ಪ್ರಸಿದ್ಧ ಕಲಾವಿದರಾಗಿ ಸಮಾಜದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪಡೆದುಕೊಂಡು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಅಖಂಡ ಹಿಂದೂಸ್ತಾನದಲ್ಲಿ ಹಿಂದೂಸ್ತಾನಿ ಸಂಗೀತ ಶಾಶ್ವತವಾಗಿ ನೆಲೆ ಇರುವಂತೆ ಮಾಡಿ ಈ ಶಾಲೆಯ ಹೆಸರನ್ನು ಹಾಗೂ ಸಂಗೀತ ಕಲಿಸಿದ ಗುರು ಪಂಚಾಕ್ಷರ ಗವಾಯಿಗಳವರ ಹೆಸರನ್ನು ಅಜರಾಮರಾಗಿಸಿದ ಕೀರ್ತಿ ಅಸಂಖ್ಯ ಶಿಷ್ಯರತ್ನರಿಗೆ ಸಲ್ಲುತ್ತದೆ. ಈ ಶಾಲೆಯ ಪ್ರಮುಖ ಶಿಷ್ಯರಲ್ಲಿ ಪ್ರಥಮವಾಗಿ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ್ ರಾಜಗುರು, ಪಂಡಿತ ಪಂಚಾಕ್ಷರಿ ಮತ್ತಿಕಟ್ಟಿ, ಡಾಕ್ಟರ್ ಅರ್ಜುನ್ ಸಾ ನಾಕೋಡ್, ಪಂಡಿತ್ ಶೇಷಾದ್ರಿ ಗವಾಯಿ, ಪಂಡಿತ್ ಚಂದ್ರಶೇಖರ ಪುರಾಣಿಕ್ ಮಠ್, ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ, ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಮುಂತಾದವರು. ಶಿವ 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 ಎಂದೊರ್ಮೆ ಶಿವನಾಗಿ ಶಿವನ ಪೂಜಿಸು ಮನವೇ. ಶಿವ 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 ಎಂದೊರ್ಮೆ ಶಿವನಾಗಿ ಶಿವನ ಪೂಜಿಸು. ಭಾರತ ದೇಶವು ಬ್ರಿಟಿಷರ ವಶದಲ್ಲಿತ್ತು ಮತ್ತು ಭಾರತೀಯ ಸಂಗೀತದ ಸ್ಥಿತಿಗತಿ ಕೆಳಮಟ್ಟಕ್ಕಿತ್ತು. ಆಗ ನಮ್ಮ ಭಾರತ ದೇಶವು ಬ್ರಿಟಿಷರ ವಶದಲ್ಲಿತ್ತು. ಬ್ರಿಟಿಷರು ನಮ್ಮ ಭಾರತೀಯ ಸಂಗೀತವನ್ನು ಹಾಗೂ ಸಂಗೀತಗಾರರನ್ನು ಬಹಳ ಕೀಳುಮಟ್ಟದಲ್ಲಿ ನೋಡುತ್ತಿದ್ದರು. ಸಂಗೀತಗಾರರು ಚಾರಿತ್ರ್ಯಹೀನರೆಂದು ತಿಳಿದಿದ್ದರು. ಸಂಗೀತದ ರೂಪ ಅತ್ಯಂತ ಅಶ್ಲೀಲವಾಗಿತ್ತು. ಸಂಗೀತ ಕೇವಲ ಭೋಗ ವಿಲಾಸದ ಸಾಧನೆ ಎಂದು ತಿಳಿದು ಬ್ರಿಟಿಷರು ತಮ್ಮ ಸುಖಕ್ಕೆ ಮನರಂಜನೆಗಾಗಿ ಬಳಸಿಕೊಳ್ಳುತ್ತಿದ್ದರು. ಸಂಗೀತ ಕಲಿಯುವುದು ಒಂದು ಮಹಾಪಾಪ ಎಂದು ಸಮಾಜದ ಜನ ತಿಳಿದುಕೊಂಡಿದ್ದ ಕಾರಣ ಸಂಗೀತಗಾರರ ಸ್ಥಾನ ಮಾನ ಗೌರವ ಸಮಾಜದಲ್ಲಿ ಕುಸಿಯಿತು. ಇನ್ನು ಕೆಲವರು ಸಂಗೀತವನ್ನು ತಮ್ಮ ಮಕ್ಕಳಿಗೆ ಮತ್ತು ತಮ್ಮ ವಂಶಸ್ಥರಿಗೆ ಮಾತ್ರ ಕಲಿಸುತ್ತಿದ್ದರು. ಇದರಿಂದ ಭಾರತೀಯ ಸಂಗೀತ ಕೆಳಮಟ್ಟಕ್ಕೆ ಇಳಿಯಿತು ಮತ್ತು ಸಮಾಜದಲ್ಲಿ ಸಂಗೀತ ನಶಿಸಿ ಹೋಗುವ ಸ್ಥಿತಿ ನಿರ್ಮಾಣವಾಯಿತು. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಸಮಕಾಲೀನ ಸಂಗೀತ ಶ್ರೇಷ್ಠರಿಂದ ಭಾರತೀಯ ಸಂಗೀತದ ವಿಕಾಸ. ಇಂತಹ ಒಂದು ಕ್ಲಿಷ್ಟ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಪಂಡಿತ್ ವಿ.ಎನ್. ಭಾತ್ಕಂಡೆ,
ಮತ್ತು ಪಂಡಿತ್ ವಿ.ಡಿ. ಪಲ್ಲುಸ್ಕರ್ ಹಾಗೂ ದಕ್ಷಿಣ ಭಾರತದ ಸಂಗೀತ ದಿಗ್ಗಜರಾದ ಪಂಡಿತ್ ಪಂಚಾಕ್ಷರ ಗವಾಯಿಗಳವರು ಮತ್ತು ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರು ಈ ನಾಲ್ವರು ಸಮಕಾಲೀನ ಸಂಗೀತ ಶ್ರೇಷ್ಠರು. ಇವರ ಜೀವನದ ಸೇವಾ ಸದೃಶ್ಯವನ್ನು ಅಭ್ಯಸಿಸಿದಾಗ ಇವರು ಮಾಡಿದ ಸಂಗೀತದ ಹೋರಾಟದ ಫಲವಾಗಿ ಭಾರತೀಯ ಸಂಗೀತಕ್ಕೆ ಬ್ರಿಟಿಷರು ಹಚ್ಚಿದ ಕಳಂಕವನ್ನು ಅಳಕಿಸಿದರು. ಕೇವಲ ತಮ್ಮ ಮಕ್ಕಳಿಗೆ ಮತ್ತು ತಮ್ಮ ವಂಶಸ್ಥರಿಗೆ ಸಂಗೀತ ಕಲಿಸುವ ಪದ್ಧತಿಯನ್ನು ಕಿತ್ತು ಹಾಕಿದರು. ಸಮಾಜದಲ್ಲಿ ಸಂಗೀತಗಾರರಿಗೆ ಸ್ಥಾನ, ಮಾನ, ಗೌರವ ಕಲ್ಪಿಸಿಕೊಟ್ಟರು. ಎಲ್ಲ ಜಾತಿಯ ಜನರು ಕಲಿಯುವಂತೆ ಮಾಡಿದರು. ಅಸಂಖ್ಯ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದರು. ಸಮಾಜದಲ್ಲಿ ಸಂಗೀತಕ್ಕೆ ಮೆರುಗು ಬರುವಂತೆ ಪ್ರೋತ್ಸಾಹಿಸಿದರು. ಅನೇಕ ಶಾಲಾ, ಕಾಲೇಜು, ಸಂಘ ಸಂಸ್ಥೆಗಳನ್ನು ಕಟ್ಟಿದರು. ಅಸಂಖ್ಯ ಸಂಗೀತ ಪುಸ್ತಕಗಳನ್ನು ಪ್ರಕಟಿಸಿದರು. ಗುರು ಶಿಷ್ಯರು, ಪ್ರಶಿಷ್ಯರು ಹೀಗೆ ಸಂಗೀತಗಾರರನ್ನು ತಯಾರು ಮಾಡಿ ಹಿಂದೂಸ್ತಾನದಲ್ಲಿ ಹಿಂದೂಸ್ತಾನಿ ಸಂಗೀತ ಬೀಜ ಬಿತ್ತಿದರು. ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಪಠ್ಯಕ್ರಮದಲ್ಲಿ ಸಂಗೀತವನ್ನು ಸರಕಾರ ಅಳವಡಿಸಿ ಸಂಗೀತವು ಶಿಕ್ಷಣ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಬೆಳೆದು ಬರಲು ಈ ನಾಲ್ವರು ಮೂಲ ಕಾರಣಿ ಪುರುಷರೆನ್ನುವುದರಲ್ಲಿ ಸಂಶಯವೇ ಇಲ್ಲ. ಅಕಸ್ಮಾತಾಗಿ ಈ ನಾಲ್ವರು ಸಂಗೀತ ದಿಗ್ಗಜರು ಇರದಿದ್ದರೆ ಭಾರತೀಯ ಸಂಗೀತಕ್ಕೆ ಘನಘೋರ ಹಿನ್ನಡೆಯಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ಸಂಚಾರಿ ಸಂಗೀತ ಪಾಠಶಾಲೆ ಪ್ರಮುಖ ಪಾತ್ರ ವಹಿಸಿ ಹಿಂದೂಸ್ತಾನಿ ಸಂಗೀತವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಿ ಭಾರತೀಯ ಸಂಗೀತ ಇತಿಹಾಸದಲ್ಲಿ ಪುಟದಲ್ಲಿ ಸೇರಿ ಈಗ ಇತಿಹಾಸವಾಗಿದೆ. ಪಂಚಾಕ್ಷರ ಜೊತೆ ಶಿಷ್ಯ ಪುಟ್ಟರಾಜರು. ಭಾರತೀಯ ಸಂಗೀತ ಇತಿಹಾಸದಲ್ಲಿ 20ನೇ ಶತಮಾನದ ಭಾರತೀಯ ಸಂಗೀತ ಜಗತ್ತಿನಲ್ಲಿ ಗುರು ಶಿಷ್ಯರ ಅದ್ಭುತ, ಅಪರೂಪದ, ಅಪೂರ್ವ ಆತ್ಮಾತ್ಮಗಳ ಸಂಗಮ ಇವರು. ಗುರುವಿಗೆ ತಕ್ಕ ಶಿಷ್ಯ ಒದಗುವುದು ಜಗದ ಪುಣ್ಯ ಎಂಬಂತೆ ಗುರು ಪಂಚಾಕ್ಷರ ಗವಾಯಿಗಳವರಿಗೆ ಸಿಕ್ಕ ಅನರ್ಘ್ಯ ರತ್ನದಂತೆ ಶೋಭಿಸಿ ಗುರುವಿನ ಕೀರ್ತಿಯನ್ನು ಜಗದಗಲ ಮುಗಿಲಗಲ ಹರಡಿಸಿರುವ ಡಾಕ್ಟರ್ ಪುಟ್ಟರಾಜರು. ಇಂತಹ ಗುರು ಶಿಷ್ಯರ ಜೋಡಿಯಂತಹ ಉದಾತ್ತ ನಿದರ್ಶನ ಸಂಗೀತ ಲೋಕದಲ್ಲಿ ಸಿಗುವುದು ಅವಿರಳದಲ್ಲಿ ವಿರಳ. ಯಾವಾಗಲೂ ಗುರುಗಳು ಸಾನ್ನಿಧ್ಯದಲ್ಲಿದ್ದು ಗುರು ಸೇವೆ ಮಾಡಿ ನಿರಂತರ ಸಂಗೀತ ಅಭ್ಯಾಸ ಮಾಡಿದರು. ಗುರು ಶಿಷ್ಯರು ಕೂಡಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಗುರು ಮೀರಿ ನಡೆದಾತನೇ ಶಿಷ್ಯ, ಗುರು ಮೀರಿ ನಡೆದಾತನೇ ಶಿಷ್ಯ, ಗುರು ಅಣತಿ ಮೀರದ ಶಿಷ್ಯೋತ್ತಮ, ಎಲ್ಲವೂ ಅವನದೇ, ನಾನೇನೂ ಮಾಡಿಲ್ಲ ಎಂಬ ನಮ್ರತಾ ಭಾವ ಪುಟ್ಟರಾಜರ ಮನದಲ್ಲಿ, ಆತ್ಮದಲ್ಲಿ. ನೀ ನನಗೆ ಗುರುವಾಗಬೇಕೆಂದು, ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಿಸಿರಬೇಕು, ಅನಂತ ಕಾಲ ತಪಿಸಿರಬೇಕು. ಅಂತೆಯೇ ನೀನು ಗುರುವಾದೆ, ಅಂತೆಯೇ ನೀನು ಗುರುವಾದೆ, ಅಂತೆಯೇ ನಾನು ಶಿಷ್ಯನಾದೆ. ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಿಸಿರಬೇಕು, ಅನಂತ ಕಾಲ ತಪಿಸಿರಬೇಕು. ಆಶ್ರಮದ ಉತ್ತರಾಧಿಕಾರಿ ಆಗುವ ಸಂದರ್ಭದಲ್ಲಿ ಗುರು ಶಿಷ್ಯರು ಮಾತುಗಳು. ಗುರು ಲಿಂಗೈಕ್ಯರಾಗುವ ಪೂರ್ವ, ಗುರು ಲಿಂಗೈಕ್ಯರಾಗುವ ಪೂರ್ವ ಬಳಿ ಕರೆದು, ಬಾ ಪುಟ್ಟ, ನನ್ನಾತ್ಮದ ತುಣಕೆ ನೀನು, ಇದನ್ನರಿತು ಹೇಳುತ್ತಿರುವೆ ಕೇಳು, ಕರೆ ಬಂದಿದೆ ಆ ಮನೆಗೆ, ಒಡೆಯ ನೀನಾಗು ಪುಣ್ಯಾಶ್ರಮ ಮನೆಗೆ.
ಭಯ ಬೇಡ ನಿನ್ನಲ್ಲಿರುವೆ, ನಿನ್ನ ನಗಲಿ ನಾನೆಲ್ಲಿ ಹೋಗಲಿ ಕಂದ. ಪುಟ್ಟ 22ರ ತರುಣ, ಪುಟ್ಟ 22ರ ತರುಣ ಪುಣ್ಯಾಶ್ರಮ ಹಿರಿದು ಅಗ್ನ ಮರಿ ನಾ. ನನ್ನಿಂದಾಗದು ಆಗದು ಕ್ಷಮಿಸು ಗುರುವೆ, ಹಾಗೆನ್ನದಿರು ಅರಿತೇ ಹೇಳುತ್ತಿರುವೆ, ಹಾಗೆನ್ನದಿರು ಅರಿತೇ ಹೇಳುತ್ತಿರುವೆ, ನಿನ್ನಿಂದ ಆಶ್ರಮದ ಬೆಳೆಯಬೇಕು. ನೀ ಪುಣ್ಯಾಶ್ರಮಕ್ಕೆ, ಪುಣ್ಯಾಶ್ರಮ ನಿನಗೆ, ನಾಳಿನಾಶ್ರಮ ಕರೆಯುತ್ತಿದೆ ನಿನ್ನನ್ನಂಬಿ, ರಾಜನಾಗಿ ಮೆರೆಯುವೆ ನನ್ನಂಬು ಅಂತ ಹೇಳಿದ ಗುರುಗಳ ಅಪ್ಪಣೆಯಂತೆ ಆಶ್ರಮದ ಉತ್ತರಾಧಿಕಾರಿಯಾಗಿ ಗುರುಗಳ ಆದೇಶದಂತೆ ಅಂಧ, ಅನಾಥ, ಅಂಗವಿಕಲ ಮಕ್ಕಳ ಬಾಳಿನಲ್ಲಿ ಸ್ವಾವಲಂಬನೆ, ಸ್ವಾಭಿಮಾನ, ಸಾಧನೆಯ ದಾರಿ ತೋರುವ ಮಹಾನ್ ಸಂಸ್ಥೆಯಾಗಿ ರೂಪುಗೊಂಡಿತು. ತಮ್ಮ ಗುರುಗಳನ್ನು ಯಾವಾಗಲೂ ಮರೆತವರಲ್ಲ ಪುಟ್ಟರಾಜರು. ಭಾರತದ ಭೂಪಟಕ್ಕೆ ಇತಿಹಾಸ ನೂರಾರು, ಭಾರತದ ಭೂಪಟಕ್ಕೆ ಇತಿಹಾಸ ನೂರಾರು, ಪುಟ್ಟರಾಜ ನಿನ್ನುದಯದ ಇತಿಹಾಸಕ್ಕೆ ಸಮನಾರು. ಕನ್ನಡದ ಹೊನ್ನುಡಿಗೆ 101 ಚಿತ್ರಕಾಶ, ಕನ್ನಡದ ಹೊನ್ನುಡಿಗೆ 101 ಚಿತ್ರಕಾಶ. ಸ್ವತಃ ಡಾಕ್ಟರ್ ಪುಟ್ಟರಾಜರೇ ನಡೆದಾಡುವ ಸಂಗೀತ ವಿಶ್ವವಿದ್ಯಾಲಯ. ಗುರು ಪಂಚಾಕ್ಷರ ಗವಾಯಿಗಳವರ ಸಂಗೀತದ ಗರಡಿ ಮನೆಯಲ್ಲಿ ಅಭ್ಯಸಿಸಿದ ಡಾಕ್ಟರ್ ಪುಟ್ಟರಾಜರು ಕಂಚಿನ ಕಂಠ ಹೊಂದಿದ ಅಮರ ಗಾಯಕರು. ಶಾಸ್ತ್ರದಲ್ಲಿ ಪಾಂಡಿತ್ಯ, ಕಲೆಯಲ್ಲಿ ಲಾಲಿತ್ಯ ಹೊಂದಿದವರು. ಕರ್ನಾಟಕಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ತರಾಣ, ಟುಮರಿ, ಧ್ರುಪದ, ಧಮಾರ, ಭಕ್ತಿ ಸಂಗೀತ, ಭಜನೆ, ಭಾವಗೀತೆ, ಸ್ವರಗೀತೆ, ಹಾರ್ಮೋನಿಯಂ, ವಯಲಿನ್, ತಬಲಾ, ಸಾರಂಗಿ, ವೀಣಾ, ಪುರಾಣ, ಕೀರ್ತನೆ, ನಾಟಕ, ತ್ರಿಭಾಷಾ ಪಂಡಿತರು. ಸಾವಿರಾರು ಸಂಗೀತದ ಚೀಸ್ಗಳನ್ನು ಬರೆದವರು. 20ಕ್ಕೂ ಹೆಚ್ಚು ನಾಟಕಗಳು, 15 ಪುರಾಣಗಳು, 8 ಚರಿತ್ರೆಗಳು, ಬ್ರೈಲ್ ಲಿಪಿ ಮೂಲಕ ಭಗವದ್ಗೀತೆ, ಉಪನಿಷತ್ತುಗಳು ಮುಂತಾದ ಈ ಎಲ್ಲ ಸಮಾವೇಶ ರೂಪವೇ ಡಾಕ್ಟರ್ ಪುಟ್ಟರಾಜರು. ನಿರಂತರ ಸಂಗೀತಾಭ್ಯಾಸಿ, ಶಿಷ್ಯರನ್ನು ಭಕ್ತರನ್ನು ಜ್ಞಾನದ ಕಡೆ ಕೈ ಹಿಡಿದುಕೊಂಡು ನಡೆಸಿದವರು. ಡಾಕ್ಟರ್ ಪುಟ್ಟರಾಜರ ಸ್ವರಜ್ಞಾನದ ರಕ್ತದ ಕಣ ಕಣಗಳಲ್ಲಿ, ನರನಾಡಿಗಳಲ್ಲಿ ಆವರಿಸಿ ಸ್ವರದೇಹಿ ಆಗಿರುವರು. ಸ್ವರ ಅವರಿಟ್ಟ ಅಡಿತಳದಲ್ಲಿ, ಶ್ವಾಸೋಚ್ಛ್ವಾಸದ ಆರೋಹ ಅವರೋಹದಲ್ಲಿ, ಬೀಸುವ ತೋಳ್ ಲಯದಲ್ಲಿ. ಇವರ ಶರೀರ ಚಲನೆಯೇ ಸಂಗೀತ ದೇಗುಲ, ಸಂಗೀತಾಲಯ. ಅವರ ಕೈಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ವಿಶ್ವವಿದ್ಯಾಲಯಗಳಲ್ಲಿ ಸಂಗೀತ ಸೇವೆ ಸಲ್ಲಿಸುವುದಲ್ಲದೆ ಅನೇಕರು ಟಿವಿ, ಆಕಾಶವಾಣಿ ಕಲಾವಿದರಾಗಿದ್ದಾರೆ. ಅನೇಕರು ಪ್ರಸಿದ್ಧ ಪುರಾಣಿಕರು, ಕೀರ್ತನಕಾರರು, ನಾಟಕಕಾರರಾಗಿದ್ದಾರೆ. ಸಮಾಜದಲ್ಲಿ ಗೌರವ, ಸತ್ಕಾರ, ಬಹುಮಾನಗಳು ಹಾಗೂ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗಳನ್ನು ಪಡೆದುಕೊಂಡಿದ್ದಾರೆ. ಯಾರಿಗಾದರೂ ಸಂಗೀತದಲ್ಲಿ ಸಮಸ್ಯೆಗಳು ಬಂದರೆ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರಿಂದ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಒಂದು ಸಂಗೀತ ವಿಶ್ವವಿದ್ಯಾಲಯ ಮಾಡುವ ಕೆಲಸವನ್ನು ಕಳೆದ 100 ವರ್ಷಗಳಿಂದ ನಿಸ್ವಾರ್ಥದಿಂದ ಪುಟ್ಟರಾಜರೊಬ್ಬರೇ ಮಾಡಿದ್ದಾರೆ. ಪುಟ್ಟರಾಜರಲ್ಲಿರುವಷ್ಟು ಸಂಗೀತದ ವಿಭಾಗಗಳು ಇಂದಿನ ಯಾವುದೇ ಸಂಗೀತದ ವಿಶ್ವವಿದ್ಯಾಲಯಗಳಲ್ಲಿ ಅಷ್ಟೊಂದು ವಿಭಾಗಗಳು ಇಲ್ಲವೆಂದು ಸ್ಪಷ್ಟವಾಗಿ ಹೇಳಬಹುದು. ಆದ್ದರಿಂದ ಸ್ವತಃ ಡಾಕ್ಟರ್ ಪುಟ್ಟರಾಜರೇ ನಡೆದಾಡುವ ಸಂಗೀತ ವಿಶ್ವವಿದ್ಯಾಲಯವೆಂದರೆ ತಪ್ಪಾಗಲಾರದು. ಶಿವನೇ ಗುರು, ಗುರುವೇ ಶಿವನು, ಶಿವನೇ ಗುರು, ಗುರುವೇ ಶಿವನು. ಇವರೊಳೇನು ಅಂತರವಿಲ್ಲ, ಇವರೊಳೇನು ಅಂತರವೇನು ಇಲ್ಲ. ಗುರುವೇ ಶಿವನು, ಶಿವನೇ ಗುರು, ಇವರೊಳೇನು ಅಂತರವಿಲ್ಲ ನೋಡಯ್ಯ. ಶಿವನೇ ಗುರು, ಗುರುವೇ ಶಿವನು.
ವ್ಯತ್ಯಾಸವನ್ನು ಕಲ್ಪಿಸಿದವಗೆ ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರೌರವ ನರಕ ತಪ್ಪದು ರೌರವ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿದ್ಯಾರ್ಥಿಯರಿಗೆ ಸಂಗೀತ ತರಬೇತಿ ನೀಡುತ್ತಿರುವುದು. ಡಾಕ್ಟರ್ ಪುಟ್ಟರಾಜರು ಶಾಸ್ತ್ರೀಯ ಸಂಗೀತವನ್ನು ತಾವೇ ಎದುರು ಕುಳಿತು ಸಮಾಧಾನದಿಂದ ಶಾಂತಚಿತ್ತ ಮನಸ್ಸಿನಿಂದ ವಿದ್ಯಾರ್ಥಿಯರಿಗೆ ಮನವರಿಕೆಯಾಗುವಂತೆ ಅಂಧ, ಅನಾಥ, ಅಂಗವಿಕಲ ಹಾಗೂ ಸಾಮಾನ್ಯ ಶಿಷ್ಯರಿಗೂ ಗಾಯನ, ವಾದನ, ಪುರಾಣ, ಕೀರ್ತನೆ ಪ್ರತಿನಿತ್ಯ ಹೇಳಿಕೊಡುತ್ತಿದ್ದರು. ಪ್ರಾಯೋಗಿಕದೊಂದಿಗೆ ಶಾಸ್ತ್ರವನ್ನು ಅಷ್ಟೇ ಗಮನದಲ್ಲಿಟ್ಟುಕೊಂಡು ಅಭ್ಯಸಿಸಬೇಕೆಂದು ಹೇಳುತ್ತಿದ್ದರು. ಆಶ್ರಮದ ವಿದ್ಯಾರ್ಥಿಗಳು 24 ಗಂಟೆ ಅಭ್ಯಾಸದಲ್ಲಿ ನಿರತರಿರುತ್ತಾರೆ. ಈಗಲೂ ಆಶ್ರಮದಲ್ಲಿ 24 ಗಂಟೆ ಸಂಗೀತದ ವಾತಾವರಣವಿದೆ. ಆಶ್ರಮಕ್ಕೆ ಬರುವಾಗ ಶಿಷ್ಯರು ಖಾಲಿ ಕೈ ಖಾಲಿ ತಲೆ ಇಟ್ಟುಕೊಂಡೇ ಬರುತ್ತಾರೆ. ಶ್ರಮ ಪಡುತ್ತಾರೆ, ಸಾಧನೆ ಮಾಡುತ್ತಾರೆ. ಹೋಗುವಾಗ ಸಂಗೀತ ಸಾಹಿತ್ಯದ ಜ್ಞಾನ ತಲೆಯಲ್ಲಿ ತುಂಬಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಂಡು ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ಗೌರವದಿಂದ ಬದುಕುತ್ತಾರೆ. ಭಾರತದ ತುಂಬ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ ಅಗಣಿತ ಶಿಷ್ಯ ಬಳಗ ಸಂಗೀತವನ್ನು ಪ್ರಚಾರ ಪ್ರಸಾರ ಮಾಡುತ್ತಿದ್ದಾರೆ. ರಾಜ ಸ್ವದೇಶ್ ಪೂಜಿತೆ, ವಿದ್ವಾನ್ ಸರ್ವತ್ರ ಪೂಜಿತೆ. ವೀರೇಶ್ವರ ಪುಣ್ಯಾಶ್ರಮಕ್ಕೆ ಜನಪ್ರತಿನಿಧಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ತಮ್ಮ ಅಧಿಕಾರ ಅವಧಿಯಲ್ಲಿ ಆಶ್ರಮಕ್ಕೆ ಭೇಟಿ ನೀಡಿ ಅಜ್ಜನವರ ಎದುರು ಮಂಡಿಯೂರಿ ಕುಳಿತು ವಿನಯ ಮತ್ತು ಸಮರ್ಪಣಾ ಭಾವದಿಂದ ಕೈ ಜೋಡಿಸಿ ನಮಸ್ಕರಿಸಿ ಪೂಜ್ಯರ ಮುಂದೆ ಮಂತ್ರಿ ಪದವಿ ಬಹಳ ಸಣ್ಣದು, ತಮ್ಮ ಮುಂದೆ ಅದು ಏನೇನೂ ಅಲ್ಲ ಎಂದು ಹೇಳಿದ್ದು ನೋಡಿದರೆ ಡಾಕ್ಟರ್ ಪುಟ್ಟರಾಜರು ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಸೇವಾ ಸಾಧನೆಯ ಲೋಕದ ಚಕ್ರವರ್ತಿಗಳು, ರಾಜ ಮಹಾರಾಜರಿಗಿಂತಲೂ ಕಡಿಮೆಯಲ್ಲ ಎನಿಸುವ ಜೊತೆಗೆ 16ನೇ ಶತಮಾನದಲ್ಲಿ ಮೊಘಲರ ಸಾಮ್ರಾಟ ಅಕ್ಬರನು ಕೂಡ ಕುಟೀರವಾಸಿ ಸ್ವಾಮಿ ಹರಿದಾಸರ ಸಂಗೀತಕ್ಕೆ ಶರಣಾಗಿ ಅವರ ಮುಂದೆ ಮಂಡಿಯೂರಿ ಕುಳಿತು ಕೈ ಜೋಡಿಸಿ ನಮಸ್ಕರಿಸಿದ ಘಟನೆ ನೆನಪಾಗುತ್ತದೆ. ಅರ್ಥಾತ್ ಜ್ಞಾನಿಗೆ ಯಾವ ರಾಜ ಮಹಾರಾಜರಾದರೇನು ಶರಣಾಗಲೇಬೇಕು. ಆದ್ದರಿಂದ ರಾಜ ಸ್ವದೇಶ ಪೂಜಿತೆ, ವಿದ್ವಾನ್ ಸರ್ವತ್ರ ಪೂಜಿತೆ ಅಲ್ಲವೇ? ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಡಾಕ್ಟರ್ ಪುಟ್ಟರಾಜರು ನಡೆದಾಡುವ ದೇವರು. ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ ಬದುಕು ಸಮಾಜದ ಹಿತಕ್ಕಾಗಿ ತೇದ ಗಂಧದ ಕೊರಡಿನಂತೆ ಸಾರ್ಥಕವಾದುದು. ನೀನೊಲಿದರೆ ಕೊರಡು ಕೊನರುವುದಯ್ಯ ಎಂಬಂತೆ ತ್ರಿಕಾಲ ಇಷ್ಟಲಿಂಗ ಪೂಜಕರಾಗಿ ನಾಡಿನ ಇತರೆ ಧರ್ಮ ಗುರುಗಳಿಗೆ ಮಾದರಿಯಾದ ಜೀವನ ಸಾಧನೆ ಸಾಧಿಸಿದ ಮಹಾತ್ಮ ಡಾಕ್ಟರ್ ಪುಟ್ಟರಾಜರು. ಇವರ ಲಿಂಗ ಪೂಜೆ ಕನಿಷ್ಠ 6 ರಿಂದ 7 ತಾಸು ನಡೆಯುತ್ತದೆ. ಪೂಜೆಯ ವಿಧಾನದಲ್ಲಿ ಕಠಿಣ ನಿಯಮಗಳಿವೆ. ಎಲ್ಲಿ ಹೋದರೂ ಪೂಜೆಗೆ ಬಾವಿ ನೀರೇ ಬೇಕು. ಪೂಜೆ ಪ್ರಾರಂಭಿಸಿ ಮುಗಿಸುವ ಸಮಯದಲ್ಲಿ ಏನಾದರೂ ಮನಸ್ಸು ಹೊಯ್ದಾಡಿದರೆ ಮತ್ತೆ ಸ್ನಾನ ಮಾಡಿ ಮತ್ತೆ ಪೂಜೆ ಪ್ರಾರಂಭಿಸಿ ಮತ್ತೆ 6 ರಿಂದ 7 ತಾಸು ನಡೆಯುತ್ತದೆ. ಪೂಜ್ಯ ಅಜ್ಜನವರ ಇಷ್ಟಲಿಂಗ ಕೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವ ವಿಧಾನ,
ಮತ್ತು ದೃಶ್ಯ ಒಮ್ಮೆಯಾದರೂ ಕಣ್ತುಂಬ ನೋಡಬೇಕು. ಸಾಕ್ಷಾತ್ ಶಿವನೇ ಭೂಮಿಗೆ ಇಳಿದು ಬಂದಂತೆ ಭಕ್ತರಲ್ಲಿ ಭಾವನೆ ಮೂಡುತ್ತದೆ. ಪುಟ್ಟರಾಜರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶಿವನ ಅವತಾರ. ಅಜ್ಜನವರ ಇಷ್ಟಲಿಂಗ ಪೂಜೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಅಂಧ, ಅನಾಥ, ಅಂಗವಿಕಲರ ಬದುಕಿನ ಬೆಳಕಿಗಾಗಿ. ಗುರು ಪುಟ್ಟರಾಜ ಸದಾ ನಿಮ್ಮ ಪೂಜಾ, ಗುರು ಪುಟ್ಟರಾಜ ಸದಾ ನಿಮ್ಮ ಪೂಜಾ, ನಿಮ್ಮ ಸ್ಮರಿಸಿ ಪೂಜಿಪನಿಗೆ ವರಸಿ ಮಾಡುತ್ತೇಜ, ನಿಮ್ಮ ಸ್ಮರಿಸಿ ಪೂಜಿಪನಿಗೆ ವರಸಿ ಮಾಡುತ್ತೇಜ, ಗುರು ಪುಟ್ಟರಾಜ. ಡಾಕ್ಟರ್ ಪುಟ್ಟರಾಜರು ನಿತ್ಯ ಯೋಗಾಭ್ಯಾಸಿಗಳು. ಯೋಗ ಒಂದು ವಿಜ್ಞಾನ, ನಾಡಿನ ಪ್ರಾಚೀನ ವಿದ್ಯೆ. ಆರೋಗ್ಯದಲ್ಲಿ ಸುಧಾರಣೆ, ರಕ್ತಶುದ್ಧಿ, ನರಮಂಡಲದಲ್ಲಿ ಚೈತನ್ಯ, ಬುದ್ಧಿಯಲ್ಲಿ ಚುರುಕುತನ, ಪಚನಕ್ರಿಯೆ ವೃದ್ಧಿಸಿ ಸುಖ ನಿದ್ರೆ, ಮನಃಶಾಂತಿಗೆ ಯೋಗ ರಾಮಬಾಣ. ಹೃದಯ ವ್ಯಾಧಿ, ಅಧಿಕ ರಕ್ತದೊತ್ತಡ, ಟೆನ್ಷನ್ ದೂರೀಕರಿಸುತ್ತದೆ. ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರಿಗೆ ಯೋಗದ ಬಗ್ಗೆ ಜ್ಞಾನವಿರುವುದರಿಂದ ಪ್ರತಿನಿತ್ಯ ಸೂರ್ಯೋದಯದ ಪೂರ್ವ ಎದ್ದು ಯೋಗವನ್ನು ಮಾಡುತ್ತಿದ್ದರು. ಅವರು ತಮ್ಮ 95ರ ಇಳಿ ವಯಸ್ಸಿನಲ್ಲಿಯೂ ಕೂಡ ತಪ್ಪದೆ ನಿತ್ಯ ಯೋಗಾಭ್ಯಾಸಿಗಳಾಗಿದ್ದರು. ಅಜ್ಜನವರ ಜೀವನದಲ್ಲಿ ನಡೆದ ಪವಾಡಗಳು. ಪರಮಪೂಜ್ಯ ಡಾಕ್ಟರ್ ಪುಟ್ಟರಾಜರ ಜೀವನದಲ್ಲಿ ನಡೆದ ಸಾವಿರಾರು ಪವಾಡಗಳಿವೆ. ಪ್ರೊಫೆಸರ್ ರಾಜೀವ್ ಹಿರೇಮಠ್ ಮತ್ತು ಭಕ್ತರು, ಸಂಗೀತಗಾರರು ಅನುಭವಿಸಿದ ಕೆಲವೊಂದು ಮಹತ್ವದ ಪವಾಡಗಳನ್ನು ಮಾತ್ರ ಡಾಕ್ಟರ್ ಪುಟ್ಟರಾಜರು ಜೀವಂತ ದಂತಕಥೆ ಗ್ರಂಥದಲ್ಲಿ ಇವೆ. ಅವುಗಳನ್ನು ಅಭ್ಯಸಿಸಿ ತಿಳಿದುಕೊಳ್ಳಬಹುದು. ಡಾಕ್ಟರ್ ಪುಟ್ಟರಾಜರ ಕೊನೆಯ 5 ದಿನಗಳು 13ರಿಂದ 17ನೇ ಸೆಪ್ಟೆಂಬರ್ 2010. ಇತ್ತೀಚೆಗೆ ಪುಟ್ಟರಾಜ ಗವಾಯಿಗಳವರ ಆರೋಗ್ಯದಲ್ಲಿ ಏರುಪೇರಾಗಿ, ಉಸಿರಾಟದ ತೊಂದರೆಯಾಗಿ, ಅನಾರೋಗ್ಯದಿಂದ ಬಳಲುತ್ತಾ ಕೋಮಾ ಸ್ಥಿತಿಯಲ್ಲಿದ್ದರು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ತಮ್ಮ ಗುರುವಿನ ಪಾದದಡಿಯಲ್ಲಿ ತಮ್ಮ 97ನೇ ವಯಸ್ಸಿನಲ್ಲಿ ದಿನಾಂಕ 17/9/2010 ಶುಕ್ರವಾರ ಮಧ್ಯಾಹ್ನ 12:12ಕ್ಕೆ ತಮ್ಮ ಇಚ್ಛೆಯಂತೆ ದೇಹ ಬಿಟ್ಟರು. ಆಗ ಹರಿದು ಬಂದ ಭಕ್ತರು, ಸಾಹಿತಿಗಳು, ಸಂಗೀತಗಾರರು, ವಾದ್ಯಗಾರರು, ಕವಿಗಳು, ಮಠಾಧೀಶರು, ರಾಜಕಾರಣಿಗಳು, ಅಭಿಮಾನಿಗಳು, ಜನಸಾಮಾನ್ಯರ ಮಹಾಪೂರ ಗದುಗಿನತ್ತ ಸುನಾಮಿಯಂತೆ ಅಪ್ಪಳಿಸಿತು. ಅಂಧರು, ಅನಾಥರು, ಅಂಗವಿಕಲರ ಆಕ್ರಂದನ ಮುಗಿಲು ಮುಟ್ಟಿತು. ಭಕ್ತರ ಉರುಳು ಸೇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ನಡೆಸಿದ ಪ್ರಾರ್ಥನೆ ಹಾಗೂ ಹೊರಗಿನಿಂದ ಬರುವ ಜನರಿಗೆ ತೊಂದರೆಯಾಗಬಾರದೆಂದು ಗದುಗಿನ ಓಣಿಗಳಲ್ಲಿ ಪ್ರಸಾದ, ಕುಡಿಯುವ ನೀರಿನ ವ್ಯವಸ್ಥೆ, ಕಾರು ಬಸ್ಗಳ ಉಚಿತ ಸೇವೆ ಮನ ಮುಟ್ಟುವಂತಿತ್ತು. ಸೋಮವಾರದಿಂದ ಶುಕ್ರವಾರದವರೆಗೆ, ಅಂದರೆ 5 ದಿನಗಳವರೆಗೆ ಆಶ್ರಮದಲ್ಲಿ ಶೋಕತಪ್ತ ವಾತಾವರಣ ತುಂಬಿ ಹೋಗಿತ್ತು. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು. ಭಾರತೀಯ ಸಂಗೀತ ಇತಿಹಾಸದಲ್ಲಿ ಪುಟಗಳಲ್ಲಿ ಈ 5 ದಿನಗಳ ಕರಾಳ ಛಾಯೆ ಅಚ್ಚಳಿಯದಂತೆ ಉಳಿದು ಈಗ ಇತಿಹಾಸವಾಯಿತು. ಗಾನ ಮುಗಿಸಿದ ಗಾನಗಾರುಡಿಗ ಪುಟ್ಟರಾಜರೇ, ನಿಮಗಿದೋ ನುಡಿನ ಮನ ಗೀತ ಗಾಯನ, ನಿಮಗಿದೋ ನುಡಿನ ಮನ, ನುಡಿನ ಮನ ಗೀತ ಗಾಯನ. ಗಾನ ಮುಗಿಸಿದ ಗಾನಗಾರುಡಿಗ
ನಿಮಗಿದು ನುಡಿ ನಮನ ಗೀತ ಗಾಯನ ನಿಮಗಿದು ನುಡಿ ನಮನ ಗೀತ ಗಾಯನ ಗೀತ ಗಾಯನ ಗಾನ ಮುಗಿಸಿದ ಗಾನಗಾರುಡಿಗ ಪುಟ್ಟರಾಜರೇ ನಿಮಗಿದು ನುಡಿ ನಮನ ಗೀತ ಗಾಯನ ಗೀತ ಗಾಯನ. ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ ಗದ್ದುಗೆ ಸ್ಥಾಪನೆ. ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರು ಲಿಂಗೈಕ್ಯ ಪಂಚಾಕ್ಷರ ಗವಾಯಿಗಳವರ ಕರ್ತೃ ಗದ್ದುಗೆಯ ಬಲಗಡೆ ಅವರ ಪ್ರೀತಿಯ ಶಿಷ್ಯರಾದ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಪವಿತ್ರ ಗದ್ದುಗೆ ಸ್ಥಾಪಿಸಲಾಯಿತು. ಎಡಗಡೆಗೆ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಗದ್ದುಗೆ ಇದೆ. ಈ ಅಪೂರ್ವ ಗುರು ಶಿಷ್ಯರ ಪುಣ್ಯಸ್ಮರಣೆಯ ದಿನ ಲಕ್ಷಾಂತರ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನೇಮಿಸುವುದು ತಾವು ಕಲಿತ ಸಂಗೀತ ಶಿಕ್ಷಣದ ಪಾಠವನ್ನು ಉಭಯ ಗುರುಗಳಿಗೆ ಒಪ್ಪಿಸುವ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಪ್ರತಿ ವರ್ಷ ನೀಡಿ ಶ್ರೋತೃವರ್ಗಕ್ಕೆ ರಸದೌತಣ ಬಡಿಸುವುದರಿಂದ ಇದು ಸಂಗೀತಗಾರರ ಜಾತ್ರೆ, ಕಲಾವಿದರ ಯಾತ್ರೆ ಎಂದೇ ಪ್ರಜ್ಞರಿಂದ ಕರೆಯಿಸಿಕೊಂಡಿದೆ. ಗುರು ಪುಟ್ಟರಾಜರು ಇವರೇ ನಮ್ಮ ದೇವರು, ಅಂಧ ಅನಾಥರಿಗೆ ದಿವ್ಯ ದೃಷ್ಟಿ ನೀಡಿದವರು. ಗುರು ಪುಟ್ಟರಾಜರು ಇವರೇ ನಮ್ಮ ದೇವರು, ಅಂಧ ಅನಾಥರಿಗೆ ದಿವ್ಯ ದೃಷ್ಟಿ ನೀಡಿದವರು. ಅಂಧ ಅನಾಥರಿಗೆ ದಿವ್ಯ ದೃಷ್ಟಿ ನೀಡಿದವರು ಇವರೇ ನಮ್ಮ ದೇವರು. ಶ್ರೀ ವೀರೇಶ್ವರ ಪುಣ್ಯಾಶ್ರಮ 1914ರಲ್ಲಿ ಸ್ಥಾಪಿಸಿದ ಸಂಚಾರಿ ಸಂಗೀತ ಪಾಠಶಾಲೆಯ ಪ್ರತಿಬಿಂಬವೇ ಇಂದಿನ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮ. ಗುರುದ್ವಯರು ಹಾಕಿಕೊಟ್ಟ ತಳಹದಿಯ ಮೇಲೆ ಇಂದಿನ ಆಶ್ರಮದ ಉತ್ತರಾಧಿಕಾರಿಯಾದ ಪರಮಪೂಜ್ಯ ಕಲ್ಲಯ್ಯಜ್ಜನವರು ಜವಾಬ್ದಾರಿಯಿಂದ ಅಭಿವೃದ್ಧಿ ಮಾಡುತ್ತಾ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಸೂರ್ಯ ಚಂದ್ರರಿರುವವರೆಗೂ ಶ್ರೀ ವೀರೇಶ್ವರ ಪುಣ್ಯಾಶ್ರಮವು ಅಂಧ, ಅನಾಥ ಮತ್ತು ಅಂಗವಿಕಲ ಹಾಗೂ ಬಡವರ ಶ್ರೇಯೋಭಿವೃದ್ಧಿ ಕಾರ್ಯ ಮಾಡುತ್ತದೆ. ಶ್ರೀ ವೀರೇಶ್ವರ ಪುಣ್ಯಾಶ್ರಮವು 12 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು ಸಂಗೀತಗಾರರನ್ನು, ವಾದ್ಯಗಾರರನ್ನು, ಪುರಾಣಿಕರನ್ನು, ಕೀರ್ತನಕಾರರನ್ನು, ನಾಟಕಕಾರರನ್ನು ತಯಾರು ಮಾಡಿ ಲೋಕದುಡಿಗೆ ನೀಡುವ ಯಜ್ಞಭೂಮಿಯಾಗಿದೆ. ಅಂಧರು, ಅನಾಥರು, ಅಂಗವಿಕಲರು ಪುಣ್ಯಾಶ್ರಮಕ್ಕೆ ಬರಲಿ, ವಿದ್ಯೆ ಕಲಿಯಲಿ, ಸ್ವಾವಲಂಬಿಗಳಾಗಲಿ ಎನ್ನುವುದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ವೇದಮೂರ್ತಿ ಬಸವರಾಜ ಸ್ವಾಮಿ ಹಿಡಿಕಿಮಠ ಆಶ್ರಮದ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೀರೇಶ್ವರ ಪುಣ್ಯಾಶ್ರಮವೇ ಅಂಧ ಅನಾಥರ ದೇಗುಲವು, ಜ್ಞಾನದ ಸೋಹದ ಮಂದಿರವು, ಅನ್ನದ ಸೋಹದ ಆಲಯವು. ವೀರೇಶ್ವರ ಪುಣ್ಯಾಶ್ರಮವೇ ಅಂಧ ಅನಾಥರ ದೇಗುಲವು, ಜ್ಞಾನದ ಸೋಹದ ಮಂದಿರವು, ಅನ್ನದ ಸೋಹದ ಆಲಯವು. ವೀರೇಶ್ವರ ಪುಣ್ಯಾಶ್ರಮವೇ. ಡಾಕ್ಟರ್ ಪುಟ್ಟರಾಜರ ಜೀವನದ ಸಾಧನೆಯ ಸೇವಾ ಸದೃಶವನ್ನು ಪರಿಗಣಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಮತ್ತು ಗುರು ಶಿಷ್ಯರು ಇರುವ ಅಂಚೆ ಚೀಟಿಯನ್ನು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿ ಪೂಜ್ಯ ಅಜ್ಜನವರಿಗೆ ಗೌರವ ಸಲ್ಲಿಸಬೇಕಾಗಿದೆ. ಹೀಗೆ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರು ಭಾರತೀಯ ಸಂಗೀತ ಇತಿಹಾಸದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು.
ತರುವೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾ